ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ನವರದ್ದು ಒಂದು ಲೆಕ್ಕಾಚಾರ ಆದ್ರೆ ಎತ್ತ ಬಿಜೆಪಿಯಲ್ಲೂ ಮತ್ತೊಂದು ರೀತಿಯ ತಲ್ಲಣ ಶುರುವಾಗಿದೆ. ದಾವಣಗೆರೆ ಬಾಗಲಕೋಟೆ ರಿಸಲ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದ್ದು. ಎರಡು ಕ್ಷೇತ್ರ ಗೆದ್ರೆ ಯಾರಿಗೆ ಪ್ಲಸ್, ದಾವಣಗೆರೆ ಗೆದ್ರೆ ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್, ಬಾಗಲಕೋಟೆ ಗೆದ್ರೆ ಯಾರಿಗೆ ಹೆಸರು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಇದೇ ಚುನಾವಣೆಯಿಂದ ಪಕ್ಷದಲ್ಲಿ ಅತೃಪ್ತರ ಮೇಲುಗೈ ಆಗುತ್ತಾ ಅಥವಾ ವಿಜಯೇಂದ್ರ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋದು ತಿಳಿದು ಬರುತ್ತೆ. ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಕೆಲ ನಾಯಕರ ಭವಿಷ್ಯವು ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಇದು ನಾಯಕರ ಶಕ್ತಿ ಪ್ರದರ್ಶನ ಅಂತ ಏನ್ ಗೊತ್ತಾ, ದಿಸ್ ಇಸ್ ಹೈ ಟೈಮ್ ಫಾರ್ ವಿಜಯೇಂದ್ರ ಅವರು. ಯಾಕೆ ಅಂತಂದ್ರೆ ಈಗಾಗಲೇ ಚುನಾವಣೆ 2 ವರ್ಷ ಅಷ್ಟೇ ಬಾಕಿ ಉಳಿದಿದೆ. ಎಲ್ಲರಿಗೂ ಸ್ವೀಟ್ ಆಗಿ ಸಾಫ್ಟ್ ಆಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ, ಅವರನ್ನ ಸಮಾಧಾನ ಮಾಡೋಣ, ಇವರನ್ನ ಸಮಾಧಾನ ಮಾಡೋಣ, ಇನ್ನೂ ಕೂಡ ಹೈಕಮಾಂಡ್ ನನಗೊಂದು ಪವರ್ ಕೊಟ್ಟಿಲ್ಲ, ಇನ್ನೂ ಹೈಕಮಾಂಡ್ ನೀನೇ ಅಂತ ಹೇಳಿಲ್ಲ ಅಂತ ಕಾದು ಕುಳಿತುಕೊಂಡರೆ ಲೂಸರ್ ನೀವೇ ಆಗ್ತೀರಾ. ಹೌದು, ಇಷ್ಟು ದಿನ ನೀವು ಒಂದು ರೀತಿಯಂತ ಸಾಫ್ಟ್ ಸ್ವೀಟ್ ಆದಂತಹ ಒಂದಿದ್ರಿ, ಈಗ ನಿಮ್ಮ ತಂದೆ ಅವರಂತೆ ಒಂದ್ ಸ್ವಲ್ಪ ಹಾರ್ಶ್ ಆಗಿ ಕಿಕ್ ಸ್ಟಾರ್ಟ್ ಮಾಡಿ, ಕಿಕ್ ಆಲ್ ನೆಗೆಟಿವಿಟಿ ಕಮ್ ವಾಟ್ ಮೇ ಇಟ್ಕೊಂಡು ನೀವು ಸಫರ್ ಆಗಿ ನಿಮ್ಮ ಇನ್ನರ್ ಪೀಸ್ ಹಾಳು ಮಾಡೋದಕ್ಕಿಂತ, ಬಿಜೆಪಿಯ ಇನ್ನರ್ ಪೀಸ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಕಿಕ್ ಔಟ್ ಅಂಡ್ ಬಿ ಸ್ಟ್ರಾಂಗ್, ನುಗ್ಗಿ. ದಿಸ್ ಇಸ್ ಹೈ ಟೈಮ್. ಎಲ್ಲಾ ರೀತಿಯಾದಂತ ಅನುಕೂಲಕರವಾದಂತ ಪರಿಸ್ಥಿತಿ ನಿಮ್ಗಿದೆ. ರಾಜ್ಯ ಕಾಂಗ್ರೆಸ್ನ ಆಡಳಿತದ ಬಗ್ಗೆ ಜನರಿಗೆ ಬೇಸರ ಇದೆ, ತಮಗೆ ಗೊತ್ತಿದೆ. ಇನ್ನೊಂದು ಕಡೆ ನೋಡಿ, ಎಂತ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇತ್ತು ಬಿಜೆಪಿಗೆ ಅಂತ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನಾವು ವೋಟ್ ಹಾಕ್ತೀವಿ ಅಂತ ಮುಸಲ್ಮಾನ ಸಮುದಾಯ ಓಪನ್ ಆಗಿ ಹೇಳುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಕಾಂಗ್ರೆಸ್ ನಲ್ಲಿರುವಂತ ಒಳ ಜಗಳ ಅಥವಾ ಟಿಕೆಟ್ ರಾಜಕೀಯ, ವಾಟ್ ಎವರ್ ಇಟ್ ಮೇ ಬಿ. ದಟ್ ಈಸ್ ದಿ ಚೇಂಜ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಅಲ್ಲಿ ತಂದಿರೋದು. ಬಿಕಾಸ್ ಅವ್ರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಅವರು ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ, ಈ ಕಡೆ ಮುಸಲ್ಮಾನರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಹಿಂದೆ ಇತಿಹಾಸದಲ್ಲಿ ಎಂದೂ ಕೂಡ ಬಿಜೆಪಿ ಅಭ್ಯರ್ಥಿ ಮುಸಲ್ಮಾನರ ಮನೆಗೆ ಹೋಗಿ ಓಟ್ ಕೇಳಿರ್ಲಿಲ್ಲ. ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುಸಲ್ಮಾನರ ಮನೆಗೆ ಹೋಗಿ ಓಟ್ ಕೇಳಿದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್. ಸೊ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಎಸ್ ಈ ಸರಿ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ, ಕಾಂಗ್ರೆಸ್ಗೆ ನಾವು ಪಾಠ ಕಲ್ಸೋಕೆ ಅಂತ ಹೇಳಿದ್ದು. ಸೊ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಆರಂಭ ಆಗ್ಬೇಕಾಗಿತ್ತು ಬಿಜೆಪಿದು. ಆದರೆ ಬಾಗಲಕೋಟೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳು ಚರಂತಿಮಠ ಪರವಾಗಿ ಪ್ರಚಾರಕ್ಕೆ ಹೋಗಿ ನಮ್ ಸಾಬ್ರು ಓಟ್ ಬೇಡ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರ್ಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, 100% ನೀವು ಸಣ್ಣ ಆಗ್ಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈ ದ್ವಂದ್ವ ನೋಡಿ ಹೇಗಿದೆ. ಅಂಡ್ ವಿಜಯೇಂದ್ರ ಅವರು ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಬಿಕಾಸ್ ಹೈಕಮಾಂಡ್ ಅವರಿಗೆ ಆ ಪವರ್ ಕೊಟ್ಟಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿರುವಂತಹ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಒಬ್ಬ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲಿ ಪ್ರಚಾರ ನಡೆಸ್ತಾರೆ. ಸ್ವತಃ ರಾಜ್ಯಾಧ್ಯಕ್ಷರಿಗೆ ಆ ವಿಚಾರ ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ಎಂತ ಪಾರ್ಟಿ ಇದು? ಎಂತ ಪಾರ್ಟಿ ಇದು? ಅಂಡ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ರು ಸಾಬ್ರ ಓಟ್ ಬೇಡ ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲಿ ಸಾಬ್ರ ಓಟ್ ಬೇಡ, ಇಲ್ಲಿ ಸಾಬ್ರ ಓಟ್ ಬೇಡ ಬೇಕಾ? ಎಂತ ಆಪರ್ಚುನಿಟಿ ಇತ್ತು ನೀವು ಮುಸಲ್ಮಾನರ ಒಂದು ವಿಶ್ವಾಸವನ್ನ ಗಳಿಸೋದಕ್ಕೆ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ತರ ತೀರಾ ಏನು ಕಾಂಗ್ರೆಸ್ ಹೇಳುತ್ತಲ್ಲ ಕೋಮುವಾದಿ, ಆ ತರದ ಮನೋಭಾವ ಇರೋರಲ್ಲ ಅವರು. ಯಡಿಯೂರಪ್ಪನವರು ಹಾಗಿರ್ಲಿಲ್ಲ. ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಮುಸಲ್ಮಾನರನ್ನ ಟೀಕಿಸುವುದಾಗ್ಲಿ, ಅವರನ್ನ ದ್ವೇಷಿಸುವಂತ ರಾಜಕೀಯವನ್ನ ಪ್ರದರ್ಶನ ಮಾಡಿದವರೇ ಅಲ್ಲ. ವಿಜಯೇಂದ್ರ ಅವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಹೀಗಾಗಿ ವಿಜಯೇಂದ್ರ ಅವ್ರ ಬಗ್ಗೆ ಮುಸಲ್ಮಾನರಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇದೆ. ಅವ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ತರ, CT ರವಿ ಅವ್ರ ತರ ಅಥವಾ ಈಶ್ವರಪ್ಪನವ್ರ ತರ ಅಲ್ಲ ಅಂತ. ಸೊ ಎನ್ಕ್ಯಾಶ್ ಮಾಡ್ಕೋಬಹುದಾಗಿತ್ತಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ನ ಕರ್ಕೊಂಡು ಬಂದು ಇಡೀ ಗೇಮ್ ನ ಉಲ್ಟಾ ಮಾಡ್ಬಿಟ್ರು. ಬಟ್ ಸ್ಟಿಲ್ ಅವ್ರ ಚಾನ್ಸ್ ಇದೆ ವಿಶ್ವಾಸವನ್ನ ಗಳಿಸೋದಕ್ಕೆ. ಬದಿಗಿಟ್ಟು ಎಲ್ಲವನ್ನು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್. ಕರೆಕ್ಟ್. ಇದೇ ತಾನೇ ಮೋದಿ ಅವರು ಹೇಳಿರೋದು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅಂಡ್ ಆ ಮೂಲಕ ವಿಕಾಸ್. ಹೌದಲ್ವಾ? ಸೊ ಗೋಲ್ಡನ್ ಆಪರ್ಚುನಿಟಿ ಇದೆ ವಿಜಯೇಂದ್ರ ಅವರಿಗೆ. ಸೊ ವಿಜಯೇಂದ್ರ ಅವ್ರನ್ನ ಕೈ ಬಲಪಡಿಸಬೇಕು ಹೈಕಮಾಂಡ್ ಕೂಡ. ಸಾಕು ಹಿಂಗೆ ಮಾಡಿ, ಕಳೆದ ಎಲೆಕ್ಷನ್ ನಲ್ಲಿ ನೀವು ಹಿಂಗೆ ಮಾಡಿ
ಮನೆಗೆ ಕಳ್ಸಿದ್ರಿ ಎಲ್ಲಾರ್ನು. ಈಗ ಒಂದ್ ಸ್ವಲ್ಪ ಆಕ್ಟಿವ್ ಆಗ್ಬೇಕಾದಂತ ಸಮಯ, ಕಿಕ್ ಸ್ಟಾರ್ಟ್ ಮಾಡ್ಬೇಕಾದಂತ ಸಮಯ. ವಿಜಯೇಂದ್ರ ಅವರು ಒಂದು ಡಿಸಿಷನ್, ಕಮ್ ವಾಟ್ ಮೇ, ಸೋತ್ರು ಗೆದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ನ ಕರ್ಕೊಂಡು ಬಂದು ಈಗ ಬಾಗಲಕೋಟೆ ಗೆದ್ರುನು ಬಸನಗೌಡ ಪಾಟೀಲ್ ಯತ್ನಾಳ್, ಸೋತ್ರೆ ವಿಜಯೇಂದ್ರ. ಏನಿದು? ಸೋಲಲಿ ಗೆಲ್ಲಲಿ, ಗೆದ್ದ ಮೇಲಲ್ಲ, ಸೋಲಲಿ ಗೆಲ್ಲಲಿ, ನಾನೇ ರೀಸನ್ ಅಂತ ಬೌನ್ಸ್ ಬ್ಯಾಕ್. ಹೌದಲ್ಲ? ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಬಿಜೆಪಿ ಗೆದ್ರೆ ಏನ್ ಲಾಭ ಆಗುತ್ತೆ ಅಂತ ಒಂದು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ರೆ ವಿಜೇಂದ್ರ ಅವರ ಕೈ ಮೇಲಾಗುತ್ತೆ, ಅವ್ರ ಮೈಲೇಜ್ ಹೆಚ್ಚಾಗುತ್ತೆ. ಆಮೇಲೆ ರೆಬಲ್ ನಾಯಕರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಸುಮ್ನಾಗ್ತಾರೆ. ಸೈಲೆಂಟ್ ಆಗ್ತಾರೆ. ಆಮೇಲೆ ಎರಡು ಕ್ಷೇತ್ರಗಳು ಅವ್ರದ್ದಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಆಮೇಲೆ ಎರಡು ಕ್ಷೇತ್ರಗಳಲ್ಲಿ ಎಂತ ಭಿನ್ನಮತ ಇತ್ತು ಗೊತ್ತಾ? ಸಿಕ್ಕಾಪಟ್ಟೆ ಭಿನ್ನಮತ ಇರುವಂತ ಕ್ಷೇತ್ರಗಳು. ಅದೆಲ್ಲವನ್ನ ಸರಿಪಡಿಸಿ ಒಳ್ಳೆಯ ಅಭ್ಯರ್ಥಿ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ ವೆರಿ ಗುಡ್ ಕ್ಯಾಂಡಿಡೇಟ್. ಅದು ವಿಜೇಂದ್ರ ಅವರ ಒಂದು ಸ್ಟ್ರಾಟಜಿ. ಈ ಕಡೆ ಚರಂತಿಮಠ ಅವ್ರದ್ದು ಏನಾದ್ರೂ ಆದ್ರೂ ಅದು ಚರಂತಿಮಠ ಸ್ವಯಂಕೃತ ಅಪರಾಧ ಆಗುತ್ತೆ ಅಷ್ಟೇ. ಅದು ವಿಜೇಂದ್ರ ಅವ್ರಿಗಾಗಲ್ಲ. ಚರಂತಿಮಠದ ಸ್ವಯಂಕೃತ ಅಪರಾಧ ಆಗುತ್ತೆ. ಯತ್ನಾಳ್ ಕರ್ಕೊಂಡ್ ಬಂದು, ಐ ಡೋಂಟ್ ನೋ, ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಯತ್ನಾಳ್ ಅವರು ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದೆ, ಹಿಂದುತ್ವದ ಆಧಾರದ ಮೇಲೆ ಹಿಂದೂಗಳ ಮತಗಳನ್ನ ಅವರು ಡೆಫಿನೆಟ್ಲಿ ಕಬಳಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈ ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಇವೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಇರ್ಬೇಕೇ ಹೊರತು ಹಿಂದುತ್ವ ತುಂಬಾ ಅಲ್ಲಿ ವರ್ಕೌಟ್ ಆಗುತ್ತೆ. ಐ ಡೋಂಟ್ ನೋ, ವರ್ಕೌಟ್ ಆದ್ರೆ ವೆಲ್ ಅಂಡ್ ಗುಡ್, ಹೌದಲ್ವಾ? ಸೊ ಹೀಗಾಗಿ ಮುಂಬರುವ ಎಲೆಕ್ಷನ್ ಗಳಲ್ಲಿ ಅಧಿಕಾರ ಹಿಡಿಯುವಂತಹ ಒಂದು ಸಂದೇಶ ರವಾನೆ ಆಗುತ್ತೆ, ಕಾರ್ಯಕರ್ತರಿಗೆ ಜೋಶು. ಮತ್ತು ಮೈತ್ರಿ ವಿಚಾರದಲ್ಲಿ ಇವರ ಒಂದು ಟೇಬಲ್ ಮೇಲೆ ಮಾತುಕತೆಗೆ ಕೂತಾಗ ಕೊಂಡುಕೊಳ್ಳುವಿಕೆಯ ಪವರ್ ಇವ್ರಿಗೆ ಹೆಚ್ಚಿಗೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸೋಲು ಉಂಟಾದ್ರೆ ನಾಯಕತ್ವ ಬದಲಾವಣೆ ಅದು ಇದು, ಬಟ್ ದಿಸ್ ಇಸ್ ನಾಟ್ ದಿ ಟೈಮ್ ಅಂತ ನನಗನ್ಸಿ. 2 ವರ್ಷ ಇರುವಾಗ ನೀವು ನಾಯಕತ್ವ ಬದಲಾವಣೆ ಅದು ಇದು ಅಂತ ಗೊಂದಲ ಮಾಡ್ಕೊಂಡು, ಮನೆಯೊಂದು 100 ಬಾಗಿಲು ಮಾಡ್ಕೊಂಡು, ತಟ್ಟೆಯಲ್ಲಿ ಹರಿವಾಣದಲ್ಲಿರುವಂತಹ ಅಧಿಕಾರವನ್ನ ಮತ್ತೆ ನೀವು ಬೇರೆ ಎಡೆಗೆ ಪಾಸ್ ಮಾಡುವಂತಹ ಒಂದು ಏನಂತಾರೆ, ಹಿಟ್ ವಿಕೆಟ್ ಮಾಡ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ತಮ್ಮ ವಿಕೆಟ್ ತಾವೇ ತಕ್ಕೊಳ್ಳೋದು ಹಿಟ್ ವಿಕೆಟ್ ಅಂತ.